ಶ್ರೇಷ್ಠ, ಯಾಕೆ ಈ ತರ ಕೂಗಾಡ್ತಿದ್ಯಾ? ಕೂಗಾಡ್ದೆ ಇನ್ನೇನ್ ಮಾಡ್ಬೇಕು ತಾಂಡವ್? ಅಲ್ಲ ಬಟ್ ನಾನೇನ್ ಮಾಡ್ದೆ ಅಂತ? ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ಅಯ್ಯಯ್ಯೋ, ತನ್ಮೈಗ್ ರಾಖಿ ತಂದಿದ್ದೆ, ಆದ್ರೆ ಕಟ್ಟದೇ ಮರ್ತೋದೆ. ಮೊದ್ಲು ಕಟ್ತೀನಿ. ತನ್ಮಯ್, ತನ್ಮಯ್ ಎದ್ದೇಳು ಅಲ್ಲಿ. ನಾನ್ ನಿಂಗೋಸ್ಕರ ಏನೋ ತಂದಿದ್ದೀನಿ. ಅಕ್ಕ ಪ್ಲೀಸ್ ಇರಿಟೇಟ್ ಮಾಡಬೇಡ. ತನ್ಮಯ್ ಪ್ಲೀಸ್ ಎದ್ದೇಳು, ನಾನ್ ನಿಂಗೋಸ್ಕರ ಏನೋ ತಂದಿದ್ದೀನಿ ಕಣೋ. ತಂದಿದ್ರು ನನಗ್ ಕೊಡ್ಬೇಡ. ತನ್ಮಯ್ ಪ್ಲೀಸ್ ಕಣೋ, ಒಂದೇ ಒಂದ್ಸಲ ಎದ್ದೇಳು ಪ್ಲೀಸ್. ಸಾರಿ ಕಣೋ ತನ್ಮಯ್, ನಾನು ಅವಾಗ್ಲೇ ನಿಂಗೆ ಆ ತರ ತಮಾಷೆ ಮಾಡ್ಬಾರ್ದಾಗಿತ್ತು. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ಹೋಗಕ್ಕ, ಮಾಡುದೆಲ್ಲ ಮಾಡ್ಬಿಟ್ಟು ಇವಾಗ ಸಾರಿ ಕೇಳ್ತಿದ್ಯಾ? ತನ್ಮಯ್, ಐ ಆಮ್ ರಿಯಲಿ ಸಾರಿ ಕಣೋ. ನಾನು ಹಾಗೆಲ್ಲ ಮಾಡ್ಬಾರ್ದಾಗಿತ್ತು, ಬಟ್ ಸಾರಿ ಕೇಳ್ತಿದ್ದೀನಿ ಅಲ್ವಾ, ಪ್ಲೀಸ್ ಅರ್ಥ ಮಾಡ್ಕೋ. ಇಲ್ಲಿ ನೋಡು, ನಿಂಗೆ ಏನ್ ತಂದಿದ್ದೀನಿ ಅಂತ. ಬೆನ್ನ ಹಿಂದೆ ನೀನು ಬಂದೆ ತಮ್ಮಯ್ಯ ತಮ್ಮಯ್ಯ, ಕಣ್ಣ ಮುಂದೆ ಬಾಳಿ ಬೆಳಗು ಕಂದಯ್ಯ ನನ್ನ ತಮ್ಮಯ್ಯ. ಅಕ್ಕ ಅನ್ನೋ ಹಾಲೆರೆವೆ, ಅಮ್ಮ ಅನ್ನೋ ಉಸಿರೆರೆವೆ, ಚಂದಮಾಮ ಓ ಚಂದಮಾಮ. ತನ್ಮಯ್, ಏನೇ ಆದ್ರೂ ನಾನ್ ನಿನ್ ಜೊತೆ ಇರ್ತೀನಿ ಕಣೋ. ಇನ್ ಮುಂದೆ ಯಾವತ್ತು ನಿನ್ನ ಗುಂಡ ಅಂತ ಕರೆಯಲ್ಲ. ಇನ್ ಯಾವತ್ತು ನಿಂಗೆ ಬೇಜಾರಾಗೋ ತರ ನಡ್ಕೊಳಲ್ಲ, ಸರಿನಾ? ನೋಡು ತನ್ಮಯ್, ನೀನ್ ನಿನ್ ಮೇಲೆ ಯಾವತ್ತೂ ಅಳ್ಬಾರ್ದು, ಯಾವಾಗ್ಲೂ ಖುಷಿಯಾಗಿರ್ಬೇಕು, ಆಯ್ತಾ? ಇವಾಗ ನೀನ್ ಮಲ್ಕೋ, ನಂಗೆ ರೆಕಾರ್ಡ್ ಇದೆ, ಅದನ್ನ ಬರ್ದು ಮುಟ್ಟಿ ಮಲ್ಕೋತೀನಿ. ಅಕ್ಕ ನೀನಿರು ಇಲ್ಲೇ, ನೀನ್ ಕಟ್ಟಿದ್ಯಲ್ಲ, ನೀನ ಕೊಡ್ತೀನಿ. ಇವಾಗ ಏನೋ ಕೊಡ್ತೀಯಾ? ಮಲ್ಕೋ, ಇರೋ ಕೊಡ್ತೀನಿ. ಏನೋ ತನ್ಮಯ್, ಚಾಕ್ಲೇಟ್ ಕೊಡ್ತಿದ್ಯಾ? ಹೌದು, ಬೆಳಿಗ್ಗೆ ತಗೊಂಡಿದ್ದು ಹಾಗೆ ಇತ್ತು, ತಗೊಳಕ್ಕ. ನನಗ್ ಬೇಡ ತನ್ಮಯ್, ನೀನೇ ತಿನ್ನು. ಇಲ್ಲ ಇಲ್ಲ, ನೀನ್ ತಿನ್ಲೇಬೇಕು. ತನ್ಮಯ್, ನಂಗ್ ಬೇಡ ಕಣೋ, ನೀನೇ ಚಾಕ್ಲೇಟ್ ತಿನ್ನು. ತಗೊಳಕ್ಕ. ನಂಗ್ ಬೇಡ ತನ್ಮಯ್. ತಗೋ. ಭಾವ, ಏನಾಯ್ತು? ಏನೋ ಯೋಚನೆಯಲ್ಲಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಹಾಗೆಲ್ಲ ಏನೂ ಇಲ್ಲ ಪೂಜಾ. ಏನೋ ಇದೆ ಅಂತ ಗೊತ್ತು ಭಾವ, ಏನು ಅಂತ ಹೇಳಿ. ನನ್ನನ್ನ ತಂಗಿ ತರ ಅಂತೀರಾ, ಈ ತಂಗಿ ಹತ್ರ ಏನು ಹೇಳ್ಕೊಳಲ್ವಾ? ಹಾಗೇನೂ ಇಲ್ಲ ಪೂಜಾ, ಇದ್ದಿದ್ರೆ ನಾನು ಹೇಳ್ಕೊಳ್ತಿರ್ಲಿಲ್ವಾ? ಹೇಗಿದ್ರು ನೀನು ಬಂದಿದ್ಯಾ, ನನ್ನಲ್ಲಿ ಒಂದಷ್ಟು ಡೌಟ್ಗಳಿವೆ, ಕೇಳಲಾ? ಕೇಳಿ ಭಾವ. ಬಾ ಕೂತ್ಕೋ. ಅಲ್ಲ ಪೂಜಾ, ನಾನು ಸುಮಾರು ಜನರನ್ನ ನೋಡಿದ್ದೀನಿ. ಅವ್ರ ಹತ್ರ ಹೆಚ್ಚೇನು ದುಡ್ಡಿರೋದಿಲ್ಲ, ಸಣ್ಣದಾಗಿ ಒಂದು ಮನೆ ಕಟ್ಕೊಂಡಿರ್ತಾರೆ, ಆದ್ರೂ ಆರಾಮಾಗಿ ಇರ್ತಾರೆ. ಯಾರ ಹತ್ರನೂ ದುಡ್ಡೆಲ್ಲ ಕೇಳಕ್ ಹೋಗಲ್ಲ, ತುಂಬಾ ದೊಡ್ಡ ಆಸೆಗಳನ್ನೂ ಇಟ್ಕೊಂಡಿರಲ್ಲ. ನಿಜವಾಗ್ಲೂ ಹೀಗೂ ಬದುಕಕ್ ಸಾಧ್ಯನಾ? ಇದೇನ್ ಭಾವ, ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ಹಾಗೆಲ್ಲ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಾ ಅನ್ನೋದೇ ನನ್ನ ಕ್ಯೂರಿಯಾಸಿಟಿ. ಖಂಡಿತವಾಗ್ಲೂ ಮಾಡ್ಬೋದು ಭಾವ. ನಾನು ಅಂಥದ್ದೇ ಒಂದು ಮನೆಯಿಂದ ಬಂದಿರೋಳಲ್ವಾ. ಇನ್ಫ್ಯಾಕ್ಟ್ ನನ್ನ ಅಮ್ಮನ ಮನೆ ಹೇಗಿದೆ ಅಂತ ನೀವೇ ನೋಡಿದ್ದೀರಲ್ವಾ. ಮನೆ ಚಿಕ್ಕದಾಗಿತ್ತು, ಆದ್ರೆ ಮನೆ ತುಂಬಾ ನಗು ತುಂಬಿತ್ತು.
ದುಡ್ಡು ಕಮ್ಮಿ ಇತ್ತು ಹೌದು, ಆದ್ರೆ ಅವಾಗ ನಾವು ಮಾಡ್ತಾ ಇದ್ದ ಎಂಜಾಯ್ಮೆಂಟಿಗೆ ಏನೂ ಕಮ್ಮಿ ಇಲ್ಲ. ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಆಸೆ ಕನ್ಸುಗಳು ಇರ್ಲಿಲ್ಲ ಅಂತ ಏನಿಲ್ಲ, ಎಲ್ಲಾನು ಇತ್ತು. ಆದ್ರೆ ನಮ್ದೇ ದುಡ್ಡಲ್ಲಿ, ನಮ್ ಸ್ವಂತ ದುಡ್ಡಲ್ಲಿ ನಾವು ಅದನ್ನ ಮಾಡ್ಬೇಕು ಅಂತ ಹಠ ಕೂಡ ಇತ್ತು. ಬುದ್ಧಿ ಬರೋ ತನಕ ನಾನು ಬೇರೆ ತರಾನೇ ಇದ್ದೆ, ಆಮೇಲೆ ಸರಿ ಹೋದೆ. ಇದಕ್ಕೆಲ್ಲ ಗಟ್ಟಿ ಮನ್ಸ್ ಬೇಕಲ್ವಾ? ಹಾಗೇನಿಲ್ಲ ಬಾಬಾ, ನಾವು ಹುಟ್ಟಿರೋ ಜಾಗ, ಬೆಳೀತಿರೋ ಪರಿಸರ, ನಮ್ ಜೊತೆ ಇರೋ ವ್ಯಕ್ತಿಗಳಿಂದಾನೇ ನಾವೆಲ್ಲ ಕಲಿತಾ ಹೋಗ್ತೀವಿ. ಆದ್ರೆ ಆ ಮನೆಯಲ್ಲಿ ನಿಮ್ಗಳ ಮಧ್ಯೆ ಜಗಳ ಆಗ್ತಿರ್ಲಿಲ್ವಾ? ಮಲ್ಗೋ ಜಾಗಕ್ಕೆ, ಕೂರೋ ಸೋಫಕ್ಕೆ? ಅಯ್ಯೋ ಕೇಳ್ತಿರಲ್ಲ ಬಾಬಾ, ಜಗಳಕ್ಕೇನ್ ಕಮ್ಮಿ ಇರ್ಲಿಲ್ಲ. ನಾನು ಲಕ್ಷ್ಮಿ ಭಾಗ್ಯಕ್ಕ 3 ಜನ ಇದ್ವಾ, ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ವಿ. ಜಗಳ ಬೈಗುಳ ಎಲ್ಲ ಕಾಮನ್, ಬೆಳಗ್ಗೆ ಎದ್ದಾಗಿಂದ ಶುರು. ನಮ್ಮಮ್ಮನ್ ಬೈಗುಳನೇ ನನಗ್ ಸುಪ್ರಭಾತ. ಅವ್ರು ಬೈಲಿಲ್ಲ ಅಂದ್ರೆ ನಾನು ಎದ್ದೊಳ್ತಾನೆ ಇರ್ಲಿಲ್ಲ. ಎದ್ದು ದಿನ ಅವ್ರ ಜೊತೆನೂ ಜಗಳ ಮಾಡ್ತಾ ಇದ್ದೆ. ಆಮೇಲೆ ನಾನು ಜಗಳ ಮಾಡ್ತೀನಿ ಅಂತ ಮಿಕ್ಸಿ ಹಾಕಕ್ ಶುರು ಮಾಡ್ಬಿಡೋರು. ಅದಕ್ಕೂ ಬೈಕೊಂಡ್ ಎದ್ದೊಳ್ತಾ ಇದ್ದೆ. ನಾನ್ ಹೇಳೋ ಅಷ್ಟೊತ್ತಿಗೆ ಲಕ್ಷ್ಮಿ ಒಂದ್ ರೌಂಡ್ ಅಂಗಡಿಗೆ ಹೋಗಿ ಬರೋಳು, ಭಾಗ್ಯಕ್ಕ ಎಲ್ಲ ಅಡ್ಗೆ ಮಾಡ್ತಿದ್ಲು. ಅವರೆಲ್ಲ ಕೆಲಸ ಮಾಡ್ತಿದ್ರು, ನೀನೇನ್ ಮಾಡ್ತಿದ್ದೆ ಪೂಜಾ? ನಾನ್ ಇಂಟ್ರೆಸ್ಟ್ ಕೊಟ್ಟು ಏನಾದ್ರೂ ಕೆಲಸ ಮಾಡೋ ಹಾಗಿದ್ದಿದ್ರೆ ಅಮ್ಮಂಗೆ ಮಿಕ್ಸಿ ಹಾಕಿ ನನ್ನ ಎಪ್ಸೋ ಪರಿಸ್ಥಿತಿ ಬರ್ತಿತ್ತ ಭಾವ. ನಾನ್ ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ ಎಕ್ಸೆಪ್ಟ್ ಬಟ್ಟೆಗೆ ಐರನ್ ಹಾಕೋದು. ನನ್ ಪ್ರಕಾರ ಅದೇ ಒಂದ್ ದೊಡ್ಡ ಕೆಲ್ಸ. ನನ್ ಏನ್ ಮಾಡಿಲ್ಲ ಅಂದ್ರೂ 2 ಕೆಲ್ಸ ನೆಟ್ಟಗ್ ಮಾಡ್ತಿದ್ದೆ. ಒಂದು ಬಟ್ಟೆಗೆ ಐರನ್ ಹಾಕೋದು, ಇನ್ನೊಂದು ಜಗಳ ಮಾಡೋದು. ಅಪ್ಪ ಅಮ್ಮನೂ ಬಿಡ್ತಾ ಇರ್ಲಿಲ್ಲ, ಅವ್ರ ಜೊತೆಗೂ ಜಗಳ ಮಾಡ್ತಾ ಇದ್ದೆ, ಕೋಪನೂ ಮಾಡ್ಕೋತಾ ಇದ್ದೆ. ಆದ್ರೆ ಒಂದು ಭಾವ, ಆ ಕೋಪ ತುಂಬಾ ಹೊತ್ತು ಇರ್ತಾ ಇರ್ಲಿಲ್ಲ. ಹೌದಾ? ಅದ್ ಹೇಗೆ? ತುಂಬಾ ಚಿಕ್ಕ ಮನೆ ಅಲ್ವಾ, ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅವ್ರವ್ರ ಮುಖನೇ ನೋಡ್ಬೇಕಿತ್ತು. ಅದಕ್ಕೆ ಬೇಗ ಸರಿ ಹೋಗ್ಬಿಡ್ತಿದ್ವಿ. ಅಂದ್ರೆ ಸಣ್ಣ ಮನೆನೇ ಚಂದ ಅಂತ ಹೇಳ್ತಿದ್ಯಾ? ಭಾವ, ನಾನ್ ಈ ತರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆಕ್ಚುಲಿ ಚಿಕ್ಕ ಮನೆನೇ ಚಂದ ಭಾವ. ಜಾಸ್ತಿ ರೂಮ್ ಇರ್ತಾ ಇರ್ಲಿಲ್ಲ, 1 ಹಾಲು, 1 ಕಿಚನು, 1 ಬೆಡ್ರೂಮು. ಏನೇ ಆದ್ರೂ ಎಲ್ಲ ಜೊತೆಲೆ ಇರ್ತೀವಿ ಅನ್ನೋ ಫೀಲಿಂಗ್ ಕೊಡ್ತಾ ಇತ್ತು. ಇಲ್ಲಿ ಇದು ತುಂಬಾ ದೊಡ್ಡ ಮನೆ. ಊಟಕ್ಕೋ ತಿಂಡಿಗೋ ಎಲ್ಲ ಜೊತೆಗೆ ಸೇರ್ತೀವಿ, ಆಮೇಲೆಲ್ಲ ಹೋಗಿ ಅವ್ರವ್ರ ರೂಮ್ ಸೇರ್ಕೊಂಡ್ಬಿಡ್ತಾರೆ. ಹೌದು, ಇಲ್ಲೋಡಿ, ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವಿಬ್ರು ಈ ಹುಚ್ಚಾಟನ ಬಿಟ್ಬಿಡಿ. ಇದು ಸರಿ ಹೋಗಲ್ಲ. ಭಾಗ್ಯ, ನೀನ್ ಯಾಕೆ ಈ ತರ ಎಲ್ಲ ಸವಾಲ್ ಹಾಕಕ್ ಹೋದೆ? ಅಯ್ಯೋ, ನಾನೇನು ಮಾಡಿಲ್ಲತ್ತೆ. ಸವಾಲ್ ಹಾಕಿರೋದ್ ನಾನಲ್ಲ, ಅವರೇ ಹಾಕಿದ್ದು. ನಾನ್ ದುಡ್ಡನ್ನ ವಾಪಸ್ ತಗೊಳ್ಳಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳ್ತಾನೆ ಇಲ್ಲ. ನಿಮ್ ತರ ಜೀವನ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಅನ್ನೋದಾದ್ರೆ ನಾನು ನಿಮ್ ತರ ಜೀವನ ಮಾಡಿ ನೋಡ್ತೀನಿ ಅಂತ ಅವರೇ ಸವಾಲ್ ಹಾಕಿದ್ದು. ಅಲ್ಲ ಭಾಗ್ಯ, ದಯವಿಟ್ಟು ಯಾರು ಇದ್ರಲ್ಲಿ ಏನು ಹೇಳ್ಬೇಡಿ. ಇದು ನನ್ನ ನಿರ್ಧಾರ. ನಾನು ನಿರ್ಧಾರ ಆಗಿದೆ. ಭಾಗ್ಯ, ಹೇಳಿ, ನಾನು ಏನ್ ಮಾಡ್ಬೇಕು ಅಂತ. ಸರಿ ಆಯ್ತು, ಹೇಳ್ತೀನಿ ಕೇಳಿ. ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಇಷ್ಟು ದಿನ ನಿಮ್ ಮನೇಲಿ ಮನೆ ಕ್ಲೀನ್ ಮಾಡಕ್ಕೆ, ಅಡ್ಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೆಲ್ಸದವ್ರು ಇರ್ತಿದ್ರು. ಆದ್ರೆ ಇನ್ಮೇಲಿಂದ ನಿಮ್ ಕೆಲ್ಸನ ನೀವೇ ಮಾಡ್ಬೇಕು. ಒಂದು ವಾರಕ್ಕೆ 3 ಶರ್ಟು 2 ಪ್ಯಾಂಟು ಅಷ್ಟೇ ಯೂಸ್ ಮಾಡ್ಬೇಕು. ಅಷ್ಟೇನಾ? ಅಷ್ಟ್ರಲ್ಲಿ ಹೇಗೆ? ಅದನ್ನೇ ವಾಶ್ ಮಾಡಿ ಮತ್ತೆ ಹಾಕೊಳ್ಳಿ. ಅದಕ್ಕಿಂತ ಜಾಸ್ತಿ ಬಟ್ಟೆ ಉಪಯೋಗಿಸೋ ಹಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ದಿನಕ್ಕೆ ನೀವು 150 ರೂಪಾಯಿ ಅಷ್ಟೇ ಖರ್ಚು ಮಾಡ್ಬೇಕು. ಅದ್ರಲ್ಲೇ ನಿಮ್ ಊಟ, ತಿಂಡಿ, ಕಾಫಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಆ ಪವರ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದನ್ನೆಲ್ಲ ಬಿಟ್ಟು ಬದುಕ್ಬೇಕು. ಇದನ್ನೆಲ್ಲ ನಿಮ್ ಕೈಯಲ್ಲಿ ಮಾಡಕ್ ಆಗತ್ತಾ? ಖಂಡಿತ ಆಗುತ್ತೆ. ಅಂಡ್ ನಾನು ಮಾಡ್ತೀನಿ. ನೋಡಪ್ಪ ಅದೇ, ಇದೆಲ್ಲ ಬಾಯಿ ಮಾತಲ್ಲಿ ಹೇಳೋ ಸುಲಭ, ಪ್ರಾಕ್ಟಿಕಲ್ ಆಗಿ ಕಷ್ಟ. ಇದನ್ನೆಲ್ಲ ಬಿಟ್ಬಿಡು. ಫ್ರೆಂಡ್, ನೀನು ಈ ಗೆಳತಿ ಹೇಳಿದ ಮಾತನ್ನ ಕೇಳ್ತೀಯ ತಾನೆ? ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊ. ಗೆಳತಿ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ.
ನೋಡಿ ಆದ್ಯವ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಇಷ್ಟು ದಿನ ನಡೆಸಿರೋ ಜೀವನ ಶೈಲಿಗೂ ಭಾಗ್ಯ ಹೇಳ್ತಿರೋ ಜೀವನದ ಶೈಲಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ ಜೀವನ ಎಲ್ಲ ನೋಡಕ್ಕೆ ಸುಲಭ ಅನ್ಸತ್ತೆ, ಆದ್ರೆ ನಮ್ ತರ ಜೀವನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ನೋಡಿ, ನನಗೆ ಭಾಗ್ಯ ಅವ್ರು ಹೇಳ್ತಾ ಇರೋ ಯಾವ ರೂಲ್ಸನ್ನು ಕಷ್ಟ ಅಂತ ಅನಿಸ್ತಾ ಇಲ್ಲ. ಎಲ್ಲಾನು ಈಸಿಯಾಗಿ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಅಂಡ್ ನಾನು ಮಾಡ್ತೀನಿ ಕೂಡ, ಏನು ಸಮಸ್ಯೆ ಆಗಲ್ಲ. ಭಾಗ್ಯ, ನೀವು ಹೇಳಿರೋ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನನಗೊಪ್ಪು. ನೀವು ಆ ದುಡ್ಡನ್ನ ಸೇಫ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ತಯಾರಿ ನಡೆಸ್ಕೊಳ್ಳಿ. ಶ್ರೇಷ್ಠ, ಯಾಕೆ ಈ ತರ ಕೂಗಾಡ್ತಿದ್ಯಾ? ಕೂಗಾಡ್ದೆ ಇನ್ನೇನ್ ಮಾಡ್ಬೇಕು ತಾಂಡವ್? ಅಲ್ಲ, ಬಟ್ ನಾನೇನ್ ಮಾಡ್ದೆ ಅಂತ? ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ಅಫ್ಕೋರ್ಸ್ ತಾಂಡವ್ ಭಾಗ್ಯನ ಹೇಟ್ ಮಾಡ್ತಿರ್ಬೋದು, ಹಾಗೆ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದಾರಲ್ವಾ? ಬರೀ ಆಫೀಸ್ ಕೆಲಸದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ನಿಂಗೆ ಹೇಗ್ ಗೊತ್ತಾಗುತ್ತೆ? ಹತ್ರ ಇದ್ದಷ್ಟು ಹಳೆದೆಲ್ಲ ನೆನಪಾಗುತ್ತೆ ಕಣೆ. ಬಟ್ ನನಗಿದ್ರಲ್ಲಿ ಭಾಗ್ಯನ್ ತಪ್ಪು ಅಂತ ಅನ್ನಿಸ್ತಿಲ್ಲ. ಹಾಗಿದ್ರೆ ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಅಂದ್ರೆ ಇದ್ರಲ್ಲಿ ಭಾಗ್ಯಂದ ಏನೂ ತಪ್ಪಿಲ್ಲ, ನಿಮ್ ಬ್ರದರ್ನೇ ತಪ್ಪು ಅಂತ ಹೇಳ್ತಿದ್ಯಾ ತಾನೆ? ನಾನು ಹಾಗೆ ಹೇಳ್ತಿಲ್ಲ ಶ್ರೇಷ್ಠ, ನನಗೆ ಭಾಗ್ಯನ್ ಮೇಲಿರೋ ಸಿಟ್ಟಿಗಿಂತ ಬ್ರದರ್ ಮೇಲ್ ಸಿಟ್ಟಿದೆ ಅಂತ ಹೇಳ್ತಿರೋದು. ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ಬರ್ತಾ ಬರ್ತಾ ನೀನ್ ಆ ಭಾಗ್ಯನ್ ಸಪೋರ್ಟ್ ಮಾಡ್ತಿದ್ಯಾ. ಶ್ರೇಷ್ಠ, ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನ್ ಯಾವಾಗ ಭಾಗ್ಯನ್ ಸಪೋರ್ಟ್ ಮಾಡ್ದೆ? ಭಾಗ್ಯ ತಪ್ಪೇ ಮಾಡಿಲ್ಲ ಅಂತ ಹೇಳ್ದ್ಯಲ್ಲ, ಬರ್ತಾ ಬರ್ತಾ ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಶ್ರೇಷ್ಠ, ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಸುಮ್ನೆ ಏನೇನೋ ಮಾತಾಡ್ಬೇಡ. ನೋಡು, ನನಗೆ ಅನ್ನಿಸ್ತು ಅದನ್ನ ಹೇಳ್ದೆ ಅಷ್ಟೇ. ಹಾ, ನಿನ್ಗೇನ್ ಅನಿಸ್ತು ಅದನ್ನ ಮಾತ್ರ ನೀನ್ ಹೇಳ್ತಾ ತಾಂಡವ್. ಅದು ಬಿಟ್ಟು ನಿನ್ ಕೈ ಏನು ಮಾಡೋದಕ್ಕಾಗಲ್ಲ. ಅವಳಂತೂ ಸ್ಟಾಪ್ ಮಾಡೋದಕ್ ಆಗೋದೇ ಇಲ್ಲ. ಅವಳು ದಿನಕ್ಕೊಂದ್ ನಾಟಕ ಮಾಡ್ಕೊಂಡು ಎಲ್ರನ್ನೂ ಗೆಲ್ತಿರ್ತಾಳೆ. ಹೀಗೆ ಆದ್ರೆ ತಾಂಡವ್ ಒಂದು ದಿನ ನಿನ್ ಬ್ರದರ್ ಅಥವಾ ಭಾಗ್ಯನೇ ಬಂದು ನಿನ್ ಬಿಸ್ನೆಸ್ ಇಂದ ನಿನ್ನೆ ಹೊರಗಡೆ ಹಾಕ್ತಾರೆ. ಇಬ್ರು ಸ್ವಲ್ಪ ಸುಮ್ನಿರ್ತೀರಾ? ನಿಮ್ಮನ್ನ ನೀವ್ ಏನಂತ ಅನ್ಕೊಂಡಿದ್ದೀರಾ? ಮಕ್ಕಳಕ್ಕಿಂತ ಕಡಿಯಾಗಿ ಆಡ್ತಿದ್ದೀರಾ ಇಬ್ರು. ಹೌದು ಭಾಗ್ಯ, ಎಲ್ಲದಕ್ಕೂ ಇತಿಮಿತಿ ಅಂತಿರತ್ತೆ, ಅದನ್ನೆಲ್ಲ ಮೀರಿ ಹೋಗ್ಬಾರ್ದು. ಅಯ್ಯೋ ಅಮ್ಮ, ನಾನ್ ಏನು ಮಾಡಿಲ್ಲ ಅಮ್ಮ. ನೀನ್ ಸುಮ್ನೆ ನನ್ ಮೇಲೆ ಏನ್ ಬಂತು ಹೇಳು? ನಾನ್ ಸವಾಲ್ ಹಾಕಿಲ್ಲ ಅಂತ ಹೇಳಿದ್ನಲ್ಲ, ಅವರೇ ಇದನ್ನೆಲ್ಲ ಅವ್ರಾಗವ್ರೆ ಹೇಳಿ ಮಾಡ್ತಿದಾರಷ್ಟೇ. ಅವರು ನನ್ನ ಹತ್ರ ಇರೋ ಅವ್ರ ದುಡ್ಡನ್ನ ವಾಪಸ್ ತಗೊಂಡ್ಬಿಟ್ರೆ ಯಾವ ಸವಾಲು ಬೇಕಾಗೇ ಇಲ್ಲ ಅಲ್ವಾ? ಈ ವಿಷಯ ನಿಮ್ಗೂ ಅಪ್ಲೈ ಆಗುತ್ತೆ ಭಾಗ್ಯ ಅವರೇ. ನೀವೇನು ತಕರಾರು ಮಾಡದೆ ದುಡ್ಡು ತಗೊಂಡ್ರೆ ನಾನು ಏನು ಮಾಡ್ಬೇಕಾಗೇ ಇಲ್ಲ ಅಲ್ವಾ? ಹೌದೇ ಭಾಗ್ಯ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಹುಡುಗರೆ ಅಂತ ಕೊಟ್ಟಿದ್ದನ್ ತಗೊಂಡ್ರೆ ನಿನ್ಗೇನಾರು ಆಗತ್ತಾ? ಆಗಲ್ಲ ತಾನೆ? ನೋಡಿ, ನೀವಿಬ್ರು ಒಬ್ರಿಗಿಂತ ಒಬ್ರು ಹಠ ಮಾಡ್ತಾ ಇದ್ದೀರಾ. ಈ ಸವಾಲಿಂದಾಗಿ ನಿಮಗ್ ಮಾತ್ರ ತೊಂದರೆ ಅಲ್ಲ, ನಮ್ಗೆಲ್ರಿಗೂ ತೊಂದರೆ ಆಗತ್ತೆ. ಇದು ಯಾಕೋ ನನ್ಗೊಂಚೂರು ಸರಿ ಕಾಣಿಸ್ತಾ ಇಲ್ಲ. ಗೆಳತಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಭಾಗ್ಯ ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ತಗೊಳ್ಳಲ್ಲ ಅಂತ ಕೂತಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ವಾಪಸ್ ತಗೊಳ್ಳಲ್ಲ ಅಂತ ಕೂತಿದ್ದೀನಿ. ಈ ವಾದ ಎಂಡ್ ಆಗ್ಬೇಕು ಅಂತಂದ್ರೆ ಈ ಚಾಲೆಂಜ್ ಆಗ್ಲೇಬೇಕು. ಅದಕ್ಕೆ ನಾನು ಈ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಅಂಡ್ ಇದ್ರ ರಿಸಲ್ಟ್ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಭಾಗ್ಯನೇ ಆ ದುಡ್ಡನ್ನ ಇಟ್ಕೊಳ್ಳೋ ತರ ಆಗತ್ತೆ. ಯಾಕೆಂದ್ರೆ ಚಾಲೆಂಜ್ ನ ಗೆಲ್ಲೋದು ಈ ಆದೀಶ್ವರ್ ಕಾಮತ್.